ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಫೆಬ್ರವರಿ 29ರಂದು ಬಿಎಸ್ಪಿ ನೂತನ ಪದಾಧಿಕಾರಿಗಳ ಪದಗ್ರಹಣ. ಬಸವರಾಜ್ ನವಲಗುಂದ. ಹಾವೇರಿ ಲೋಕಸಭಾ ಮತಕ್ಷೇತ್ರಕ್ಕೆ ನಮ್ಮ ಪಾರ್ಟಿಯಿಂದ ಕಣಕ್ಕಿಳಿಸುತ್ತೇವೆ. ದೇಶ ಧರ್ಮ ಒಡೆಯುವ ಕೆಲಸ ರಾಷ್ಟ್ರೀಯ ಪಕ್ಷಗಳಿಂದ ಆಗುತ್ತಿದ್ದು ಜನತೆ ನಮಗೆ ಅವಕಾಶ ನೀಡುತ್ತದೆ ಎಂಬ ನಂಬಿಕೆ ಇದ್ದು, ಕರ್ನಾಟಕ ರಾಜ್ಯ ಬಹುಜನ ಸಮಾಜ ಪಾರ್ಟಿಯ ಆದೇಶ ಫೆಬ್ರವರಿ 12ರಂದು ರಾಜ್ಯ ಉಪಾಧ್ಯಕ್ಷರಾದ ಗಂಗಾಧರ್ ಬಹುಜನ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಆರ್ ಮುನಿಯಪ್ಪಾಜಿ ಮತ್ತು ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಬೆಳಗಾವಿ ವಲಯ ಉಸ್ತುವಾರಿಗಳಾದ ಮಾನ್ಯ ಕಲ್ಲಪ್ಪ ತೊರ್ವಿ ಇವರ ಸಮ್ಮುಖದಲ್ಲಿ ಗದಗ ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಲಾಯಿತು ಎಂದು ಬಿಎಸ್ಪಿ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಯೋಜಕರಾದ ಬಸವರಾಜ ನವಲಗುಂದ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೆಂಗಳೂರು ಬಹುಜನ ಸಮಾಜ ಪಾರ್ಟಿ ರಾಜ್ಯ ಕಾರ್ಯಾಲಯದಲ್ಲಿ ರಾಜ್ಯಸಭಾ ಸದಸ್ಯರು ಮತ್ತು ಕರ್ನಾಟಕದ ಉಸ್ತುವಾರಿಗಳು ರಾಮ್ಜಿ ಗೌತಮ್ ಹಾಗೂ ಇನ್ನೋರ್ವ ಕರ್ನಾಟಕ ರಾಜ್ಯ ಉಸ್ತುವಾರಿಗಳಾದ ನಿತಿನ್ ಸಿಂಗ್ ಜಿ ಅವರು, ಕರ್ನಾಟಕ ರಾಜ್ಯದ ಬಿಎಸ್ಪಿ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪಾಜಿ ಅವರ ಸಮ್ಮುಖದಲ್ಲಿ ಕರ್ನಾಟಕ ರಾಜ್ಯದ ಮುಂಬರುವ ಲೋಕಸಭೆಯ 28 ಕ್ಷೇತ್ರದ ಬಿಎಸ್ಪಿ ಕಾರ್ಯಕರ್ತರ ಸಭೆಯಲ್ಲಿ ಪೂರ್ಣ ಅವಧಿಯ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಿ ನೀಡಿದರು. ಈ ಎಲ್ಲ ಪದಾಧಿಕಾರಿಗಳ ಪದಗ್ರಹಣವು ಫೆಬ್ರವರಿ 29ರ ಗುರುವಾರ ಬೆಳಗ್ಗೆ 11 ಗಂಟೆಗೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬೆಳಗಾವಿ ವಲಯ ಉಸ್ತುವಾರಿ ಕಲ್ಲಪ್ಪ ತೊರ್ವಿ ಮತ್ತು ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಯಲ್ಲಪ್ಪ, ಕೊಪ್ಪಳ ಜಿಲ್ಲಾಧ್ಯಕ್ಷ ಮೈಲಾರಪ್ಪ ಕವಲೂರ್, ಹಾವೇರಿ ಜಿಲ್ಲಾಧ್ಯಕ್ಷ ಅಶೋಕ್ ಮರಿಯನ್ನವರ್ ಸೇರಿದಂತೆ ಗದಗ ಹಾವೇರಿ ಜಿಲ್ಲಾ ಅಸೆಂಬ್ಲಿ ಅಧ್ಯಕ್ಷರು, ಸೆಕ್ಟರ್ ಮತ್ತು ಬೂತ್ ಮಟ್ಟದ ಕಾರ್ಯಕರ್ತರು ಪಾಲ್ಗೊಳ್ಳುವರು. ನೂತನ ಪದಾಧಿಕಾರಿಗಳ ಆಯ್ಕೆಯಿಂದ ಹಾವೇರಿ ಲೋಕಸಭಾ ಚುನಾವಣೆಗೆ ಉತ್ತೇಜನ ಸಿಕ್ಕಂತಾಗುತ್ತದೆ. ಇದರಿಂದ ಬಿಎಸ್ಪಿ ಪಾರ್ಟಿಯು ಯಾವುದೇ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳದೆ ಏಕಾಂಗಿಯಾಗಿ ಚುನಾವಣೆ ಎದುರಿಸುತ್ತದೆ ಎಂದು ಬಸವರಾಜ ನವಲಗುಂದ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಎಸ್ಪಿ ಪಾರ್ಟಿ ಗದಗ ಜಿಲ್ಲಾಧ್ಯಕ್ಷ ಶಶಿಕುಮಾರ್ ಭಾವಿಮನಿ, ಉಪಾಧ್ಯಕ್ಷ ಮಂಜುನಾಥ್ ಹುಬ್ಬಳ್ಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುಡದಪ್ಪ ತಳಗೇರಿ ಸೇರಿದಂತೆ ಇತರರು ಇದ್ದರು. ಇಂದು ಬಹುಜನ್ ಸಮಾಜ್ ಪಾರ್ಟಿ ಗದಗಿನ ಜಿಲ್ಲಾ ಬಿಎಸ್ಪಿ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪದಗ್ರಹಣ ಕಾರ್ಯಕ್ರಮವನ್ನು ಬಿಎಸ್ಪಿ ಗದಗ ಜಿಲ್ಲೆಯಲ್ಲಿ ದಿನಾಂಕ 29/2/2024 ಗುರುವಾರ ದಿವಸ ಬೆಳಗ್ಗೆ 11 ಗಂಟೆಗೆ ಆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆ ಕಾರ್ಯಕ್ರಮದಲ್ಲಿ ನೂತನವಾಗಿ 2024-25ಕ್ಕೆ ನೂತನವಾಗಿ ಪದಾಧಿಕಾರಿಗಳ ಆಯ್ಕೆಯಾಗಿರ್ತಕ್ಕಂಥ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಯೋಜಕರಾಗಿ ಶ್ರೀ ಬಸವರಾಜ ಯಲ್ಲಪ್ಪ ನವಲಗುಂದ, 2 ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಯೋಜಕರಾಗಿ ಶ್ರೀ ಎಂ ಕಡಿಹಾಳ್, 3 ಗದಗ ಜಿಲ್ಲಾ ಸಂಯೋಜಕರಾಗಿ ಶ್ರೀ ಎಂ.ಕೆ. ತಳಗಡೆ, 4 ಗದಗ ಜಿಲ್ಲಾ ಸಂಯೋಜಕರಾಗಿ ಹನುಮಂತ ಮಾದರ್, 5 ಗದಗ ಜಿಲ್ಲಾ ಅಧ್ಯಕ್ಷರು ಶಶಿಕುಮಾರ್ ಆರ್ ಬಾವಿಮನಿ, 6 ಗದಗ ಜಿಲ್ಲಾ ಉಪಾಧ್ಯಕ್ಷರಾಗಿ ಮಂಜುನಾಥ್ ಕಡೇಮನಿ, 7 ಗದಗ ಜಿಲ್ಲಾ ಉಪಾಧ್ಯಕ್ಷರು ಜೆ ಮಂಜುನಾಥ್ ತಿರ್ಕಪ್ಪ ಹುಬ್ಬಳ್ಳಿ, 8 ಗದಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಗುಡದಪ್ಪ ಕೆಂಚಪ್ಪ ತಳಗೇರಿ, 9 ಗದಗ ಜಿಲ್ಲಾ ಖಜಾಂಚಿ ಫಕೀರಪ್ಪ ರಾಮಗಿರಿ ರವರು ಅವತ್ತಿನ ದಿವಸ ದಿನಾಂಕ 29/2/2024 ಇವರು ಏನಂತಂದ್ರೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಅವರು ಅವತ್ತು ಸ್ವೀಕಾರ ಮಾಡಲಿದ್ದಾರೆ. ಅಂದಿನ ಕಾರ್ಯಕ್ರಮಕ್ಕೆ ನಮ್ಮ ಬೆಳಗಾವಿ ವಲಯದ ಉಸ್ತುವಾರಿಗಳಾದ ಕಲ್ಲಪ್ಪ ತೊರ್ವಿ ಹಾಗೂ ಗದಗ ಜಿಲ್ಲಾ ಅಧ್ಯಕ್ಷರು ಹಾಗೂ ನಮ್ಮ ಹಾವೇರಿ ಜಿಲ್ಲಾ ಅಧ್ಯಕ್ಷರು, ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಮತ್ತು ಬಾಗಲಕೋಟೆಯ ಅಧ್ಯಕ್ಷರು ಇವರೆಲ್ಲರೂ ಅಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಮುಖ್ಯ ಅತಿಥಿಗಳಾಗಿ. ಮತ್ತು ಅಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು, ಸೆಕ್ಟರ್ ಮಟ್ಟದ ಕಾರ್ಯಕರ್ತರು, ಅಸೆಂಬ್ಲಿ ಮಟ್ಟದ ಕಾರ್ಯಕರ್ತರು ಎಲ್ಲರೂ ಅಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸುಮಾರು 1500 ಬಿಎಸ್ಪಿ ಕಾರ್ಯಕರ್ತರು ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರಿದ್ದಾರೆ. ಮತ್ತು ಈ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಆದೇಶ ಮಾಡಿದ ಮಾರ್ಚಂದ್ರ ಮುನಿಯಪ್ಪ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಯಾಕಂದರೆ ಈ ಬಾರಿ ಈಗ ಲೋಕಸಭಾ ಚುನಾವಣೆ ಬಂದರೆ ನಾವು ಈ ಸಾರಿ ಖಂಡಿತವಾಗಿ ಹಾವೇರಿ ಲೋಕಸಭಾ ಮತಕ್ಷೇತ್ರಕ್ಕೆ ನಾವು ಅಭ್ಯರ್ಥಿಯನ್ನು ಹಾಕ್ತಾ ಇದ್ದೇವೆ.
ಅಭ್ಯರ್ಥಿ ಹಾಕುವುದು ಅಷ್ಟೇ ಅಲ್ಲ, ನಾವು ಏನೈತೆ ಅಂತಂದ್ರೆ ಈಗ 8 ಅಸೆಂಬ್ಲಿ ಕ್ಷೇತ್ರದಲ್ಲಿ ಸಂಘಟಿತರಾಗಿದ್ದೇವೆ. ಬಹುಜನ ಸಮಾಜ 8 ಅಸೆಂಬ್ಲಿ ಕ್ಷೇತ್ರದಲ್ಲಿ ನಾವು ಸಂಘಟಿತರಾಗಿದ್ದೇವೆ. ಈ ಮನುವಾದಿ ಪಾರ್ಟಿಗಳಾದ ಬಹುಜನ್ ಸಮಾಜ್ ಪಾರ್ಟಿಯು ಮನುವಾದಿ ಪಾರ್ಟಿಗಳಿಗೆ ಖಂಡಿಸುವುದೇನೆಂದ್ರೆ, ಒಂದು ಬಿಜೆಪಿ ಒಂದು ಕಾಂಗ್ರೆಸ್ ಒಂದೇ ನಾಣ್ಯದ 2 ಮುಖಗಳು. ಅವು ಒಂದೇ ನಾಣ್ಯದ 2 ಮುಖಗಳು. ಒಂದು ದೇಶ ಒಡಿಲಿಕ್ಕೆ ಹೊಂಟಿದೆ, ಒಂದು ಧರ್ಮವನ್ನು ಒಡ್ಲಿಕ್ಕೆ ಹೊಂಟಿದೆ. ಅದನ್ನ ಜನ ಅರ್ಥಕೊಂಡಿದ್ದಾರೆ. ಅರ್ಥಕೊಂಡು ಇವತ್ತು ಏನೈತೆ ಅಂತಂದ್ರೆ, ಭಾರತದ ಸಂವಿಧಾನವನ್ನು ಉಳಿಸ್ತಕ್ಕಂಥ ಏಕೈಕ ಪಾರ್ಟಿ ಈ ದೇಶದಲ್ಲಿ ಯಾವುದಾದ್ರೂ ಐತೆ ಅಂತಂದ್ರೆ ಅದು 3ನೇ ರಾಷ್ಟ್ರೀಯ ಪಾರ್ಟಿಯಾಗಿ ಹೊರಹೊಮ್ಮಿರ್ತಕ್ಕಂಥ ಆ ಪಾರ್ಟಿ ಯಾವುದಾದ್ರೂ ಐತೆ ಅಂತಂದ್ರೆ ಅದು ಮಾಯಾವತಿ ಅವರ ಪಾರ್ಟಿ, ಬಹುಜನ್ ಸಮಾಜ್ ಪಾರ್ಟಿ ಐತಿ ಅಂತಕ್ಕಂಥ ನಿಲುವನ್ನು ಜನ ಈಗಾಗಲೇ ಅರ್ಥೈಸಿಕೊಂಡಿದ್ದಾರೆ. ಅರ್ಥೈಸಿಕೊಂಡಿರೋದ್ರಿಂದ ಏನೈತೆ ಅಂತಂತಂದ್ರೆ, ಈ ಸಲ ನಮಗೆ ಹಾವೇರಿ ಲೋಕಸಭಾದ ವ್ಯಾಪ್ತಿಯೊಳಗೆ ಚುನಾವಣೆಗೆ ಮತ ನಮಗೆ ಬರ್ತವು ಅಂತಕ್ಕಂಥ ವಿಚಾರ. ಯಾಕಂತಂದ್ರೆ ನೋಡಿ, ಅವಕಾಶ ಇದೆಯಲ್ಲ, 77 ವರ್ಷ ಗತಿಸೋಗಿದೆ. ಭಾರತ ಸಂವಿಧಾನದ ಜಾತ ಈಗ ನೆನಪಾಗೈತೆ. ಯಾಕೆ? ಕಾಂಗ್ರೆಸ್ನವರು ಇದನ್ನ ಜಾತವನ್ನ ಅಸೆಂಬ್ಲಿ ಚುನಾವಣೆಗಳಿಂದನ ನಾವು ಏನೈತೆ ಅಂತಂದ್ರೆ ಭಾರತ ಸಂವಿಧಾನದ ಜಾತವನ್ನ ಬಹುಜನ ಸಮಾಜ ಪಾರ್ಟಿ ಪ್ರಾರಂಭಿಸಿದೆ. ಅದನ್ನ ನೋಡಿ ಇವತ್ತು ಏನೈತೆ ಅಂತಂದ್ರೆ, ಭಾರತದ ಸಂವಿಧಾನದ ಜಾತವನ್ನ ನಮ್ಮ ಬಹುಜನ ಸಮಾಜ ಪಾರ್ಟಿಯ ಒಂದು ಇದನ್ನ ಅವ್ರು ಕಾಪಿ ಮಾಡಿ ಅದನ್ನ ನಡೆಸ್ತಕ್ಕಂಥದ್ದು ಅದು ಇರಲಿ, ಸಂತೋಷ ನಮಗೆ. ಇವತ್ತ ನಮ್ದು ಕಾಪಿ ಮಾಡಿ ಅದನ್ನ ಬೆಳೆಸ್ಲಿಕ್ಕತ್ತಾರೋ, ಅದನ್ನ ಜಾತ ಮಾಡ್ಲಿಕ್ಕತ್ತಾರೋ, ಎತ್ತಗಾರ ಆಗ್ಲಿ ಅದೇನಿದೆ ಅಂದ್ರೆ ಭಾರತ ಸಂವಿಧಾನದ ಜಾತ ಇವತ್ತು ಕಾಂಗ್ರೆಸ್ ಇಲ್ಲಿಂದ ನೆಡ್ಲಿಕ್ಕೆ ಹತ್ತೈತಲ್ಲ, ಅದು ಸಂತೋಷ. ಅದನ್ನ ನಾವೇನೈತೆ ಅಂತಂದ್ರೆ ವಿರೋಧಿಸೋದಿಲ್ಲ. ಆದ್ರ ಕಲ್ತ್ರಲ್ಲ, ನಾವು ಅದನ್ನ ಮಾಡಲಿಲ್ಲ ಅಂತ ಅಂದಿದ್ರೆ ಅವ್ರು ಕರೀತಿದ್ದಿಲ್ಲ. ಹಾಗಾಗಿ ಏನೈತೆ ಅಂತಂದ್ರೆ ಅದು ಕಾಂಗ್ರೆಸ್ಗೆ ಬಿಜೆಪಿಗೆ ಅದು ಭಾರತ ಸಂವಿಧಾನದ ಜಾತದ ಕೊಡುಗೆ ಯಾವ್ದಾದ್ರು ಐತಂದ್ರೆ ಅದು ಬಹುಜನ ಸಮಾಜ ಪಾರ್ಟಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ಬೇಕಾಗಿದೆ. ಇವತ್ತ ಇಷ್ಟೇ ಅಲ್ಲ, ಇವತ್ತ ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಹಾಗೂ ಕಟ್ಟಡ ಕಾರ್ಮಿಕರಿರ್ಬೋದು, ಬೀದಿ ಬದಿ ವ್ಯಾಪಾರಸ್ಥರಿರ್ಬೋದು, ಎಕ್ಕಗಾಡಿ ಮಾಲೀಕರಲ್ಲ ಎಕ್ಕಗಾಡಿ ಹಮಾಲರು ಇರ್ಬೋದು, ಅಥವಾ ಆಟೋ ರಿಕ್ಷಾ ಚಾಲಕರು ಇರ್ಬೋದು, ಕಾರ್ ಚಾಲಕರಿರ್ಬೋದು, ಇವರೆಲ್ಲರಿಗೂ ಏನೈತೆ ಅಂತಂತಂದ್ರೆ ಇವತ್ತ 77 ವರ್ಷ ಗತಿಸಿದ್ರು ಕೂಡ ಅವರಿಗೆ ಸೂರು ನೀಡಲಿಕ್ಕೆ ಈ ಬಹುಜನ ಸಮಾಜ್ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಮುಂದೆ ನಿಂತು ಅವ್ರಿಗೆಲ್ಲರಿಗೂ ಈಗ ಏನೈತೆ ಅಂತಂದ್ರೆ ಸೂರು ಕೊಡ್ತಾರೆ. ಆದ್ರೆ ಈ ಆಡಳಿತ ನಡೆಸ್ತಕ್ಕಂಥ ಕಾಂಗ್ರೆಸ್ ಬಿಜೆಪಿ ಎಲ್ಲ ಆಡಳಿತ ಮಾಡ್ಕೊಂತ ಬಂದಿವೆ. ಅಲ್ಲಿ ಏನು ಸೂರಿಗೆ ಜಾಗವನ್ನು ಖರೀದಿ ಮಾಡ್ತಾರೆ, ಏನು ಸೂರಿಗೆ ರೊಕ್ಕ ತಗೊಂತಾರೆ, ಅದು ಇಷ್ಟು ಉಳ್ಳವರ ಪಾಲಾಗಿದೆ. ಆದ್ರೆ ಈಗೇನು ನಾನು ಹೇಳಿದೆ, ಕಡುಬಡವರಾದ ಪರಿಶಿಷ್ಟ ಪಂಗಡ ಇರ್ಬೋದು, ಕಡುಬಡವರಾದ ಪರಿಶಿಷ್ಟ ಜಾತಿ ಇರ್ಬೋದು, ಕಡುಬಡವರಾದ ಇವರು ಕಟ್ಟಡ ಕಾರ್ಮಿಕರಿರ್ಬೋದು, ಬೀದಿ ಬದಿ ವ್ಯಾಪಾರಸ್ಥರಿರ್ಬೋದು, ಇವ್ರು ಯಾರಿಗೂ ಕೂಡ ಏನೈತೆ ಅಂತಂದ್ರೆ ಇಲ್ಲಿವರೆಗೂ ಈ ಸರ್ಕಾರಗಳು ಸೂರು ನೀಡಲಿಕ್ಕೆ ಆಗಿಲ್ಲ. ಈಗ ಮತ್ತೆ 10 ಕೋಟಿ ನಾನು ಸೂರು ಕೊಡ್ತೇನೆ ಅಂತ ಈಗ ನರೇಂದ್ರ ಮೋದಿಯವರು ವಾಗ್ದಾನ, ಅದು ವಾಗ್ದಾನವಾಗಿ ಉಳಿದಿದೆ. ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋಗಿ ನೋಡಿದಾಗ ಕೂಡ ಏನೈತೆ ಅಂತಂದ್ರೆ ಸೂರು ಇಲ್ಲದ ಮುಸಲದಲ್ಲೇ ಇರ್ತಾರೆ, ಅವ್ರಿಗೆ ಸೂರಾಗಿಲ್ಲ. ಆದ್ರೆ ಅದು ಮನಿ ಯಾರ ಹೆಸರು ಇರ್ತಕ್ಕಂತಂದ್ರ ಅಲ್ಲಿ ಒಬ್ಬ ಪಾಟೀಲ್ ಹೆಸರಲ್ಲೇ ಗೌಡ್ನ ಹೆಸರಲ್ಲೇ ಆ ಪ್ರಾಂತದ ಒಬ್ಬ ಅಧ್ಯಕ್ಷನ ಹೆಸರಲ್ಲೇ ಆ ಮನಿ ಇರ್ತತೆ. ಆದ್ರೆ ಬಾಡಿಗೆ ತಗೊಂತಿರಲ್ಲ, ಆ ಮನೆಯಾಗ ಅವ್ರ ನೆಟ್ಕೊಂಡು ದುಡ್ಸ್ಕೊಂತಿರ್ತಾರೆ. ಆದ್ರೆ ಅದು ಮನಿ ಮಾತ್ರ ಬಡವರಿಗೆ ಹೋಗಿರೋದಿಲ್ಲ. ಈ 10 ಕೋಟಿಯರ ಕೊಡ್ಲಿ, 11 ಕೋಟಿಯರ ಕೊಡ್ಲಿ, ಆದ್ರ ಮನಿಗಳನ್ನ ಈ ಕಂದಾಯದ ಮಟ್ಟದೊಳಗ ಅಧ್ಯಯನ ಮಾಡಿ ಯಾರಿಗೆ ಮನಿ ಇಲ್ಲ ಅವ್ರನ್ನ ಗುರುತಿಸಿ ಎಲ್ಲಿವರೆಗೂ ಸರ್ಕಾರ ಮನೆ ಕೊಡತಕ್ಕಂಥ ಕೆಲಸ ಮಾಡೋದಿಲ್ಲ ಅಲ್ಲಿವರೆಗೂ ಬಡವರಿಗೆ ಏನೈತೆ ಅಂತಂದ್ರೆ ಮನೆ ಸಿಗುವುದಿಲ್ಲ, ಉದ್ಯೋಗ ಸಿಗುವುದಿಲ್ಲ. ಏನೈತೆ ಅಂತಂದ್ರೆ ಇವು ನಡೀಲಿ ಸಾಯ್ಬೇಕಾದಂಥ ಪರಿಸ್ಥಿತಿಯನ್ನು ತಂದಿಟ್ಟಿರ್ತಾರೆ. ಇದನ್ನು ನಾವು ಬಹುಜನ ಸಮಾಜ ಪಾರ್ಟಿಯಲ್ಲಿ ಖಂಡಿಸ್ತೇವೆ. ಇದನ್ನ ಏನೈತಂದ್ರೆ ನಾವು ದಿನಾಂಕ 29/2/2024 ನಾವು ಅದ್ಭುತಪೂರ್ವವಾಗಿ ಪದಗ್ರಹಣ ಕಾರ್ಯಕ್ರಮ ನಡೆಸುವುದರೊಂದಿಗೆ ಕಾಂಗ್ರೆಸ್ಗೆ
ನಾವು ಚಾಲೆಂಜ್ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಎರಡು ಬೇಕಾದಷ್ಟು ಮಾತಕ್ಕೆ ಅನುಮತಿ ಕೊಟ್ಟಿರ್ತಕ್ಕಂಥ ಎಲ್ಲ ಇದು ಕಾರ್ಯಕ್ರಮದ ಡೇಟ್ ಕೊಡ್ತೀವಿ ಸರ್. ನಾವು ನಿಮ್ಗೆ ಜಾಗ ಕೊಡ್ತೀವಿ. ಮೂರು ಪ್ಲೇಸ್ ಕೇಳಿದ್ದೀವಿ. ಆ 3 ಪ್ಲೇಸ್ನಾಗ ಯಾವುದು ಸೆಟ್ ಆಗುತ್ತೆ ಅದನ್ನು ತಿಳ್ಕೊಂಡು ನಿಮ್ಗೆ ಹೇಳ್ತೀವಿ. ಹಾವೇರಿ ಮಾತ್ರ ಇಲ್ಲ, ಈ 28 ಕ್ಷೇತ್ರಕ್ಕೂ ಹಾಕ್ತೀವಿ ಸರ್. 28 ಕ್ಷೇತ್ರಕ್ಕೂ ಈ ಸಲ ಸ್ಪರ್ಧೆ ಮಾಡ್ತಿರ್ತೀವಿ. ಯಾರ ಜೊತೆನೂ ಹೊಂದಾಣಿಕೆ ಬಹುಜನ ಸಮಾಜ. ದಿ ಫ್ರೈಡೆ ಟೈಮ್ಸ್ ನ್ಯೂಸ್, ಗದಗ್.